ದಿವಸ ಈಗ ನಮ್ಮ ಈ ಕಾರ್ಯಕ್ರಮದ ವಿಷಯ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯವಾದ ಒಂದು ಶ್ಲೋಕ. ಭಗವದ್ಗೀತೆ ಸಾಮಾನ್ಯವಾದ ಗ್ರಂಥ ಅಲ್ಲ. ಭಗವದ್ಗೀತೆ ಶ್ರೀ ಮಹಾದೇವ್ ಪರಮಾತ್ಮನ ಶ್ರೀಮುಖದಿಂದ ಹೊರಹೊಮ್ಮಿರ್ತಕ್ಕಂತಹ ಅಮೃತವಾಣಿ, ಜಗದ ಕಲ್ಯಾಣಕ್ಕಾಗಿಯೇ ಹೊರಹೊಮ್ಮಿರ್ತಕ್ಕಂಥ ಆ ಮಾತುಗಳು. ಪರಮಾತ್ಮ ಹೆಂಗೆ ಮಾತಾಡ್ತಾನ್ರಿ ಅಂತ ನಮಗೆ ಅನಿಸ್ತಿರಬೇಕು. ಅದಕ್ಕೇ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ತಿಳ್ಕೊಂಡು ವ್ಯಾಸ ಭಗವಂತ ಹೇಳ್ದ. ಕೃಷ್ಣ ಜಗದ್ಗುರು ಅದನ್ನು, ಅದಕ್ಕೆ ಉಪದೇಶ ಮಾಡ್ತಾ ಇದ್ದಾನೆ. ಅಂಥ ಪರಮಾತ್ಮನ ವಾಣಿ ಅದು. ಅದ್ವೈತಾಮೃತ ವರ್ಷಿಣಿಂ ಭಗವತಿಂ ಅಷ್ಟಾದಶಾಧ್ಯಾಯಿನಿಂ. ಇದರೊಳಗೇನು ವಿಷಯದ? ಅದ್ವೈತ ಅಮೃತವನ್ನೇ ವರ್ಷಣೆ ಮಾಡ್ತಾ ಇದ್ದಾರೆ. ಭಗವದ್ಗೀತೆ ಭವದ್ವೇಷಣಿಂ. ಇನ್ನೊಂದು ಮಾತು, ಈ ಭಗವದ್ಗೀತೆಯನ್ನು ಯಾರು ಚಿಂತನೆ ಮಾಡ್ತಾರೆ, ಒಂದೊಂದು ಶಬ್ದಗಳ ಅರ್ಥವನ್ನು ಒಳಗಿಳಿಸ್ಕೊಳ್ತಾರ, ಭವ ಅವ್ರ ಹಂತಕ್ಕೆ ಸುಳಿಯಂಗಿಲ್ಲ ಅನ್ನೋ ಮಾತನ್ನು. ಭವದ್ವೇಷ ಮಾಡ್ತದೆ ಅವ್ರಿಗೆ. ಅಂಥದ್ದು ಇದು ಭಗವದ್ಗೀತೆ. ಇದರೊಳಗೆ ಭಗವಂತ ಅಂದ್ರೆ ಏನು ಹೇಳ್ಯಾನ? ಭಗವದ್ಗೀತಾ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಭಗವದ್ಗೀತಾ ಅಂತಾನೆ, ಗೀತಾ ಮೇ ಹೃದಯಂ ಪಾರ್ಥ. ಗೀತಾ ಬೇರೆ ಅಲ್ಲ, ಇದು ನನ್ನ ಹೃದಯನೇ ಅದ ಅಂತ ತಿಳ್ಕೊಂಡು ಭಗವಂತ ಗೀತಾದಾಗ ಹೇಳ್ತಾನಲ್ಲ, ಅಂಥದ್ದು ಭಗವಂತನ ಮಾತು. ಅವಿದ್ಯಾ ಅಸ್ಮಿತ ರಾಗ ದ್ವೇಷಾದಿ ದೋಷಗಳ ರಹಿತವಾಗಿರ್ತಕ್ಕಂಥ ಜಗದ ಕಲ್ಯಾಣಕ್ಕಾಗಿ ಹೊರಹೊಮ್ಮಿರ್ತಕ್ಕಂಥ ಮಾತುಗಳು ಭಗವಂತನ ಮಾತುಗಳು. ಇವತ್ತು ಭಗವಂತ ಹೇಳ್ತಾನೆ, ಎಲ್ಲಿ ಅಧರ್ಮ ಭಾಳ ಹೆಚ್ಚಾಗ್ತದೆ ಅಂಥ ಕಡೆ ನಾನು ಅವತಾರ ತಗೋಬೇಕಾಗ್ತದ. ಅವತಾರ ತಗೊಂಡು ಏನು ಮಾಡ್ತಾನೆ? ದುಷ್ಕೃತಿಗಳ ನಾಶ ಮಾಡ್ತೀನಿ, ಧರ್ಮಗಳ ಸಂಸ್ಥಾಪನ ಮಾಡ್ತೀನಿ ಅಂತ ಹೇಳ್ದ ಭಗವಂತ. ನೋಡ್ರಿ, ಭಾಳ ವಿಚಿತ್ರದ. ದುಷ್ಟರ ಸಂಹಾರ ಮಾಡ್ತೀನಿ ಅಂತಾನೆ. ಎಲ್ಲರ ನೋಡ್ರಿ, ಮಹಾಭಾರತ ಯುದ್ಧದೊಳಗೆ ಅರ್ಜುನನ ಕಡಿಯಾಗಿರ್ತಕ್ಕಂಥ ಪರಮಾತ್ಮ ನಾ ಶಸ್ತ್ರನೂ ಹಿಡಿಯಂಗಿಲ್ಲ, ಅಸ್ತ್ರನೂ ಹಿಡಿಯಂಗಿಲ್ಲ ಅಂದ್ಬಿಟ್ಟ. ಕೌರವ್ರ ಕಡೆ ಸೈನ್ಯ ಒಪ್ಪಿಸಿಕೊಟ್ಟ. ಆದರೆ ನಾನು ನಾನು ಅವತಾರ ಸಂಹಾರಕ್ಕಾಗಿ ಅವತಾರ ತೊಗೊಂಡು ಬಂದೀನಿ ಅಂದ. ಹೆಂಗೆ ಸಂಹಾರ ಮಾಡ್ದವ? ಪರಮಾತ್ಮ ಸಂಹಾರ ಹೆಂಗೆ ಮಾಡ್ದ? ಕೈಯಾಗ ಶಸ್ತ್ರಾಸ್ತ್ರಗಳನ್ನ ಹಿಡಿದು ಸಂಹಾರ ಮಾಡಿದ್ನ? ಹೆಂಗೆ ಸಂಹಾರ ಮಾಡಿದ್ದ ನೋಡ್ರಿ. ನಿಮಿತ್ತ ಮಾತ್ರ ಭವ ಸವ್ಯಸಾಚಿ. ಅವ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ ನೀನು ನಿಮಿತ್ತ ಆಗು, ನನ್ನ ಕೈಯಾಗ ಮೊದಲೇ ಎಲ್ಲ ಹೋಗ್ಯಾವ ಅಂದ್ಬಿಟ್ಟ ಪರಮಾತ್ಮ. ಹೆಂಗಿರಬೇಕು? ಪರಮಾತ್ಮನ ಸಂಕಲ್ಪದ ಅದು. ಅವ ಸಂಕಲ್ಪ ಮಾಡಿದ್ರೆ ಬೇಕಾದಾಗಬಹುದು, ಅದು ಪರಮಾತ್ಮನ ಸಂಕಲ್ಪದ. ಅಂಥದ್ದು ಪರಮಾತ್ಮನ ಸಂಕಲ್ಪದೊಳಗೆ ಈ ಮಹಾಯಜ್ಞ ಜ್ಞಾನ ಯಜ್ಞ ಇಲ್ಲಿ ನಡೆದು ಬಂದದಲ್ಲ, ಈ ಯಜ್ಞದೊಳಗೆ ಅನಂತ ಮಹಾತ್ಮರು ಬಂದಿದ್ದಾರೆ. ಇನ್ನೂ ಬಹಳ ಮಹಾನುಭಾವರು ಮಾತಾಡೋರು ಅದಾರ. ಸುಮ್ಮನೆ ಒಂದು ಸ್ವಲ್ಪ ಸ್ಯಾಂಪಲ್ ಅಂತ ಎಲ್ಲರಿಗೂ ಕೊಡಕತ್ತಾರೆ ನಮಗೆ. ಅದಕ್ಕೆ ಈ ಮಹಾಯಜ್ಞಗಳಿನ ಪೇಜಾವರದ ಶ್ರೀಗಳು, ಶ್ರೀಮಠದ ಕೃಷ್ಣ ಪರಮಾತ್ಮನ ಆ ಒಂದು ಮಹಾಮಠದಿಂದ ಆಗಮಿಸಿರ್ತಕ್ಕಂಥವ್ರು, ನಮ್ಮ ಪೂಜ್ಯ ಹಿರಿಯ ಚೇತನರಾಗಿರ್ತಕ್ಕಂಥ ಎಲ್ಲ ಸ್ವಾಮಿಗಳ ಹಿರಿಯರಾಗಿರ್ತಕ್ಕಂಥ ದಿವ್ಯ ಚೇತನ ಸ್ವರೂಪರಾಗಿರ್ತಕ್ಕಂಥ ಇಂಚಲದ ಅಪ್ಪಾಜಿಯವರು ಅದಾರ, ಸಹಜಾನಂದ ಮಹಾಸ್ವಾಮಿಗಳು ಅದಾರ, ಇನ್ನೂ ಎಲ್ಲ ಮಹಾನುಭಾವರು ಅದಾರ. ಅವರೆಲ್ಲ ಮಾತಾಡೋಕೆ ಭಾಳ ಲೇಟ್ ಆಗ್ತದೆ. ಅದಕ್ಕೆ ಪರಮಾತ್ಮನ ವಾಣಿ ಎಲ್ಲರೂ ಯಥಾವತ್ತಾಗಿ ಸ್ವೀಕಾರ ಮಾಡಿಕೊಂಡ್ರೆ, ನಾ ಅವತಾರ ತೊಗೊಂಡು ಬಂದೀನಿ ಅಂತ ಭಗವಂತ ಹೇಳ್ದ. ನಮ್ಮಪ್ಪ ಸಿದ್ಧಾರೂಢನ ಅವತಾರ ಕಡಿಮೆ ಇಲ್ಲ, ಅದಕ್ಕೆ ಅದೇ ಅವತಾರನೇ ಸಿದ್ಧಾರೂಢಪ್ಪನ ಅವತಾರದ ಪ್ರಶ್ನೆನೇ ಇಲ್ಲ. ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಭಗವಂತನೇ ಸಿದ್ಧಾರೂಢಪ್ಪ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಸಗುಣ ಸಾಕಾರ ತೊಟ್ಟು ಬಂದ ಜಗತ್ತಿನೊಳಗೆ ಎಂಥೆಂಥವರನ್ನು ಉದ್ಧಾರ ಮಾಡಿದ ನಮ್ಮಪ್ಪ ಗುರುನಾಥ ಸಿದ್ಧಾರೂಢ. ಎಂಥವ್ರು ಹೊಡೆದವರನ್ನು, ಬಡೆದವರನ್ನು, ನಿಂದಿಸಿದವರನ್ನು, ಬೆಂಕಿ ಇಟ್ಟವರನ್ನು, ವಿಷ ಕೊಟ್ಟವರನ್ನು ಉದ್ಧಾರ ಮಾಡಿರ್ತಕ್ಕಂಥ ಏಕೈಕ ಮಹಾಶಕ್ತಿ ಸಿದ್ಧಾರೂಢಪ್ಪಂದದ. ಇಂಥ ದೊಡ್ಡ ಶಕ್ತಿ ಕಾಮಧೇನು ಕಲ್ಪ ವೃಕ್ಷ ಅವನ ಹಂತ್ಯಕ್ಕೆ ಅದಾವಲ್ಲ, ಅವನ ಅಂಗಳದಾಗ ಹೊಳ್ಳಾಡಕ್ಕೆ ಹತ್ತಾವ. ಅಲ್ಲಿ ತನಕ ಹೋಗೋದು ಬೇಡ, ಅವನ ಅಂಗಳದಾಗ ಬಂದು ಬೇಡ್ಕೊಂಡ್ರೆ ಸಾಕು, ಅವನ ಮನಸ್ಸಿನ ಇಚ್ಛಾರ್ಥಗಳು ಪೂರ್ಣ ಆಗುತ್ತಾವ. ಅಷ್ಟೇ ಅಲ್ಲ, ಪರಮಾತ್ಮ ಸಿದ್ಧಾರೂಢಪ್ಪ ಇಂಥವನದಾನ. ಮುಮುಕ್ಷುಗಳಿಗೆ ಮೋಕ್ಷ ಪದವನ್ನು ಕೊಡುವಂಥವನು, ಯೋಗಿಗಳಿಗೆ ಯೋಗ ದಾತಾರನಾಗಿರ್ತಕ್ಕಂಥವನು. ಯಾರು ತನ್ನ ಜೀವನದೊಳಗೆ ಸಾರ್ಥಕ ಮಾಡ್ಕೋಬೇಕಂತಾರ ಅವರಿಗೆಲ್ಲರಿಗೂ ಅವನ ಕೈ ತುಂಬ ಹೊಟ್ಟೆ ತುಂಬ ಆಶೀರ್ವಾದ ಮಾಡಿ ತನ್ನ ಎತ್ತರಕ್ಕೆ ಕರ್ಕೊಂಡು ಹೋಗುವಂಥ ಏಕೈಕ ಮಹಾನು ಶಕ್ತಿ ಸಿದ್ಧಾರೂಢಪ್ಪದಾನ. ನೋಡ್ತೀರಿ ನಾವು, ಶಾಸ್ತ್ರ ಪುರಾಣಗಳು ಓದಿದ್ರನ್ನ ನಮ್ಗೆ ತಿಳಿತದಂತ ಹಿಂಗೆ ನಿಯಮ ಇಲ್ಲ. ಅದು ತಿರಸ್ಕಾರ ಮಾಡೋಕ್ಕೂ ಬರಂಗಿಲ್ಲ. ಶಾಸ್ತ್ರ ಬೇಕು.
ನಮ್ಮ ಜೀವನದಾಗ ಶಾಸ್ತ್ರ, ಒಬ್ಬ ಪರಮಾತ್ಮ, ಒಬ್ಬ ಸಂತ ಸದ್ಗುರು ಮರೆಯೋಕೆ ಬರಂಗಿಲ್ಲ ಜೀವನದಾಗ. ಎಂದೆಂದೂ ಅವ್ರ ಉಪಕೃತಿ ಅದ. ಅದಕ್ಕೆ ಗುರುನಾಥ ಸಿದ್ಧಾರೂಢಪ್ಪ ಹೆಂಗೆ ಮಾಡಿದಾನೆ ನೋಡ್ತೀರಿ ನಾವು. ಜೀವನ್ಮುಕ್ತನಾಗಿರ್ತಕ್ಕಂಥ ನಮ್ಮ ಗುರುನಾಥ ಆರೂಢ ಮಹಾಸ್ವಾಮಿಗಳು ಯಾವ ಶಾಸ್ತ್ರ ಬೇಡ, ಯಾವ ಪುರಾಣ ಬೇಡ, ಏನೂ ಬೇಡ, ಕೇವಲ ಸಂಕಲ್ಪ ಮಾತ್ರದ ಜೀವನ್ಮುಕ್ತ ಮಹಾಯೋಗಿಯನ್ನು ಇವತ್ತು ನಮ್ಮ ಎದುರಿಗೆ ತೋರಿಸಿಕೊಟ್ಟಿರಲ್ಲ. ಎಂಥವ್ರದಾರ. ಶಾಸ್ತ್ರನೂ ಬೇಕಂತ ತಿಳ್ಕೊಂಡು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳನ್ನು ತಯಾರು ಮಾಡಿದರು. ಶಾಸ್ತ್ರದ ಸ್ವರೂಪ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು. ಅದರ ಆ ಜೀವನ್ಮುಕ್ತ ಮಹಾಯೋಗಿ ಹೆಂಗಿರ್ತಾನೆ ಜಗತ್ತಿಗೆ ತಿಳಿಸ್ಕೊಡಾಕ ನಮ್ಮ ಗುರುನಾಥ ಆರೂಢ ಮಹಾಸ್ವಾಮಿಗಳದಾರ. ಎಂಥ ದಿವ್ಯ ಶಕ್ತಿ ಸಿದ್ಧಾರೂಢಪ್ಪಂದದ ಅಂತ ಕೇಳಿದ್ರೆ ಅದು ವಾಣಿಗೆ ನಿಲುಕಲಾರ್ದಂಥ ಮಹಾನ್ ಶಕ್ತಿ ಸಿದ್ಧಾರೂಢಪ್ಪಂದ. ಅವನ ಜಯಂತ್ಯೋತ್ಸವ ಸಂಭ್ರಮ ನಮ್ಮ ಟ್ರಸ್ಟ್ ಕಮಿಟಿಯವರು ಭಾಳ ಸಂಭ್ರಮದಿಂದ ಮುತುವರ್ಜಿ ವಹಿಸಿ ಭಾಳ ಪ್ರಯತ್ನದಿಂದ ಈ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದಾರಲ್ಲ, ಇದು ನಮ್ಮೆಲ್ಲರ ಭಾಗ್ಯ. ನಮ್ಮ ಈ ಹುಬ್ಬಳ್ಳಿ ನೆಲದೊಳಗೆ ವೇದಾಂತ ಇನ್ನಿಷ್ಟು ಪ್ರಚಾರ ಆಗಲಿ, ವೇದಾಂತದ ಮನೆಗೆ ಮನಕ್ಕೆ ಮುಟ್ಲಿ, ಎಲ್ಲರೊಳಗೆ ಸಿದ್ಧಾರೂಢಪ್ಪನ ಭಕ್ತಿ ಬೆಳೀಲಿ ಅಂತ ತಿಳ್ಕೊಂಡು ಈ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ದಿಶೆ ಒಳಗೆ ಇವತ್ತಿನ ದಿವಸ ಪ್ರಥಮ ದಿವಸದ ಮಾನ್ಯ ಮಾಜಿ ಮುಖ್ಯಮಂತ್ರಿಯೊಳಗೆ ಬಂದಿದ್ದರು. ಇನ್ನೂ ಅನೇಕ ಮಹಾನುಭಾವರು ಬಂದು ಈ ಸಭೆಯೊಳಗೆ ತಮ್ಮ ಅನುಭವವನ್ನು ಹಂಚಿಕೊಂಡ್ರು. ಇರಲಿ, ಇನ್ನೂ ಅನೇಕ ಮಹಾನುಭಾವರು ಬರೋರದಾರ. ಈ ಸಂದರ್ಭವನ್ನು ಕಳ್ಕೊಳ್ಬಾರ್ದು ನಾವು ಯಾರು. ಎಲ್ಲ ಭಕ್ತರು ಇದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗೆ ಬಂದ ಈ ಒಂದು ದೊಡ್ಡ ಕಾರ್ಯಕ್ರಮದೊಳಗೆ ಭಾಗಿಯಾಗಿ ಇಷ್ಟು ಜನ ಮಹಾತ್ಮರು ಕೂಡಿಸಿದಾರೆ. ಒಬ್ಬೊಬ್ಬರು ಮಹಾತ್ಮರು ಭೇಟಿ ಹಾಕಕ್ಕೆ ಆಕತ್ರೆ ನಮಗೆ ಹೋದ್ರೆ, ಮಠಕ್ಕೆ ಹೋದ್ರೆ ಅವ್ರು ಭೇಟಿ ಹಾಕಿದ್ರಿ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ. ಆದರೆ ಟ್ರಸ್ಟ್ ಕಮಿಟಿಯವರು ನಮ್ಮ ಸಿದ್ಧಾರೂಢಪ್ಪನ ಬಳಗ ಎಷ್ಟು ದೊಡ್ಡದಲ್ಲ ಅಂತ ಇವತ್ತು ಒಂದೇ ಸಭಾದಾಗ ತಿಳಿಸ್ಕೊಡಾಕತ್ತಾರೆ. ಇಂಥದ್ದು ದೊಡ್ಡ ಬಳಗದ ಮಧ್ಯದೊಳಗೆ ಇಂಥ ಮಹಾನುಭಾವರ ಪುಣ್ಯ ನೆಲದೊಳಗೆ, ಪುಣ್ಯದ ಗಾಳಿಯೊಳಗೆ ನಾವೆಲ್ಲ ಬಂದು ಧನ್ಯರಾಗಬೇಕು. ಅಂಥದ್ದು ಇದು ಒಂದು ಸುವರ್ಣ ಕಾಲ. ಇಂಥದ್ದೊಂದು ನಮ್ಮ ಟ್ರಸ್ಟ್ ಕಮಿಟಿ, ನಮ್ಮ